2 ವರ್ಷದಾಗ ಒಂದು 5-6 ಟೀಮು, ವರ್ಷದಾಗ ಒಂದು 10 ಟೀಮು. ಈ ವರ್ಷ 48 ಟೀಮುಗಳು ಇಲ್ಲಿಗೆ ಬಂದು ಯಾವುದೋ ಒಂದು ಪಿಳ್ಳೆ ನೆನ್ನೆಲ್ಲ ಮೊನ್ನೆ ಬಂತು ವೈಭವ್ ಸೂರ್ಯವಂಶಿ ಅಂತ. ಇವತ್ತ ಕ್ರಿಕೆಟ್ ಅಂದ್ರೇನೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ತಾ ಇದ್ದಾರೆ. ಒಂದು ಮಗು 3 ವರ್ಷ ಆದ್ರೂ ಮಾತಾಡಕ್ ಬರ್ತಾ ಇಲ್ಲ. ಈ ವಿಷಯ ಕೇಳ್ತಾ ಇದ್ದ ನಂತರ ಶ್ರೀಧರ್ ನನ್ನ ಜೊತೆಲಿ ಕ್ರಿಕೆಟ್ ಆಡಿರೋನು. ದಿನಾಂಕ 24/7/2026 ಶುಕ್ರವಾರದಿಂದ ಹಿಡಿದು ಇವತ್ತು ಭಾನುವಾರ ತನಕ ನಡೀತಕ್ಕಂಥ 40 ತಂಡಗಳು 48 ತಂಡಗಳು ಭಾಗವಹಿಸಿದ್ದು ನಿಮ್ಮ ಮುಳಬಾಗಿಲು ತಾಲೂಕಿನ ಕದಂಬ ಕಪ್ ಸಂಘಸಂದ್ರ ಇಲ್ಲಿನ ಯುವಕ ಮಿತ್ರರು ಎಲ್ಲ ತರಹದ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರನ್ನು ಕೂಡ ಬಳಸ್ಕೊಂಡು ಹಾಗೂ ನಮ್ಮ ಹಿರಿಯ ಟೀಚರ್ಸ್ ಕೂಡ ಎಲ್ಲ ಪ್ರತಿಯೊಂದಕ್ಕೂ ಉಪಯೋಗಿಸ್ಕೊಂಡಿರ್ತಕ್ಕಂಥ ನಮ್ಮ ಸಂಘ ಕ್ರೀಡಾಪಟುಗಳು, ನಿಮ್ಗೆಲ್ರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಜೊತೆಗೆ ಬಹಳಷ್ಟು ನಾಯಕರಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಮಯ ಸ್ಫೂರ್ತಿ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಈ ವಿಷಯ ಕೇಳ್ತಾ ಇದ್ದ ನಂತರ ಶ್ರೀಧರ್ ನನ್ನ ಜೊತೆಲಿ ಕ್ರಿಕೆಟ್ ಆಡಿರೋನು 18 ವರ್ಷ. ಶ್ರೀಧರ್ ನನ್ನ ಜೊತೆಲಿ ಆಡಿರ್ತಕ್ಕಂಥ ವ್ಯಕ್ತಿ ಏನು, ಅಷ್ಟಿಂದ ಬೆಳೆಸಿರ್ತಕ್ಕಂಥ ವ್ಯಕ್ತಿ ನಾನು. ಅವ್ರಿಗೆ ಅಂತ 106 ಯುವಕರನ್ನು ಬೆಳೆಸಿ ಒಳ್ಳೊಳ್ಳೆ ಟೀಮ್ಗಳನ್ನು ಮಾಡಿ ಇಡೀ ಬೆಂಗಳೂರು ರಾಜ್ಯದಂತ ಹೆಸರು ಮಾಡ್ತಕ್ಕಂಥ ಚಾಂಪಿಯನ್ಸ್ ಟೀಮ್ ಅಂದ್ರೆ ಒಂದು ಹೆಸರಿದೆ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಹೇಳಿದ್ರೆ ನನ್ನ ಕೈಲಾದ ಸೇವೆ ನಾನು ಮಾಡ್ತಾ ಇದ್ದೆ. ಶ್ರೀಧರ್ ಹೇಳಿರ್ಲಿಲ್ಲ ನನಗೆ. ಆದ್ರೂ ಕೂಡ ನಮ್ಮ ಸ್ನೇಹಿತರಾದಂಥ ಸಮಾಜ ಸೇವಕರಾದಂಥ ವೇಣುಗೋಪಾಲ್ ಅವರಾಗಿರ್ಬೋದು, ನಮ್ಮ ಉಮಾಶಂಕರ್ ಆಗಿರ್ಬೋದು, ಚಲಪತಿ ಆಗಿರ್ಬೋದು, ನಾಗೇಶ್ ಗೌಡ ಆಗಿರ್ಬೋದು, ನಮ್ಮ ಹರೀಶ್ ಅವರಾಗಿರ್ಬೋದು, ನಮ್ಮ ಆಶ್ ಆಗಿರ್ಬೋದು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮೋಹನ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಶಂಕರ್ ಅವರು ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲ ಪೂರ್ತಿ ಸಹಕಾರ ಕೂಡ ಪ್ರತಿ ವರ್ಷ ಕೂಡ ಇಲ್ಲಿ ಆಟ, ಒಂದು ಕಬಡ್ಡಿ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಯಾವುದೇ ಒಂದು ಕ್ರೀಡಾ ವ್ಯವಸ್ಥೆ ಮಾಡ್ಲೇಬೇಕು ನೀವು. ಯಾಕಂದ್ರೆ ನಿಮ್ಮನ್ನ ನೋಡಿ ಎಲ್ಲರೂ ಕಲಿಬೇಕು. ಈಗ ಮಾಶ್ ಹೇಳ್ತಾ ಇದ್ರು, ಯಾವುದೇ ಒಂದು ತಂತೆ ತಕರಾರು 3 ದಿವಸ ಬಹಳ ಉತ್ತಮವಾಗಿ ನಡ್ಸ್ಕೊಂಡ್ ಬಂದಿದ್ದೀರಾ. ಇದೇ ರೀತಿ ನೀವು ಆಡ್ಕೊಂಡು ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಯುವಕರು ಕೂಡ ನೀವು ಸ್ಫೂರ್ತಿ ಆಗ್ಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಗಣ್ಯ ವ್ಯಕ್ತಿಗಳು ಕ್ರಿಕೆಟ್ ಅಲ್ಲಿ ಇರ್ತಕ್ಕಂಥವ್ರು, ಘಟಾನುಘಟಿಗಳು. ಯಾವುದೋ ಒಂದು ಪಿಳ್ಳೆ ನೆನ್ನೆಲ್ಲ ಮೊನ್ನೆ ಬಂತು ವೈಭವ್ ಸೂರ್ಯವಂಶಿ ಅಂತ. ಇವತ್ತ ಕ್ರಿಕೆಟ್ ಅಂದ್ರೇನೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಬೆಳೆದ್ಬಿಟ್ಟ ಹುಡುಗ. ಆ ರೀತಿ ನಿಮ್ಮಲ್ಲಿ ಯಾರೋ ಒಂದು ಬೆಳ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಇಂಥ ನಾಯಕರ ಸಹಕಾರ ಯಾವತ್ತೂ ಇರುತ್ತೆ ನಿಮ್ಗೆ. ಅದೇ ರೀತಿಯಾಗಿ ನೀವು ಕೇಳಿದ ತಕ್ಷಣನೇ ನಮ್ಮ ಮಡಿಕಲ್ ಮಂಜುನಾಥ್ ಅವರು ಇಲ್ಲಿ ಬಂದು ನಿಮ್ಗೆಲ್ಲ ಸಹಕಾರ ಕೊಟ್ಟು, ಜೊತೆಗೆ ಶ್ರೀಧರ್ ಅವರು ನಮ್ಮ ಪ್ರಥಮ ಬಹುಮಾನ ನಿಮ್ಮ ನೆಚ್ಚಿನ ಸಮಾಜ ಸೇವಕರು, ನಮ್ಮೆಲ್ಲ ಅಚ್ಚುಮೆಚ್ಚಿನ ಸೋದರರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರೇ, ನಿಮ್ಮ ಒಂದು ಈ ಸಹಕಾರ ಹಂತ ಹಂತವಾಗಿ ಈ ತಾಲೂಕಿನಾದ್ಯಂತ ಎಲ್ರಿಗೂ ಕೂಡ ಇಂಥ ಸ್ಫೂರ್ತಿಯನ್ನು ಕೊಡುತ್ತಾ, ಈ ತರಹದ ಒಂದು ಪಂದ್ಯಾವಳಿಗಳಿಗೆ ಪ್ರತಿ ಪಂಚಾಯತಿಲೂ ಕೂಡ ನೀವು ಸಹಕಾರ ಮಾಡ್ಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಇದೇ ಅಲ್ಲ, ಬೇರೆ ತರಹದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ, ದೀನ ದಲಿತರಿಗೆ, ರೈತರಿಗೆ ತಮ್ಮಲ್ಲಿ ಆಗುವಂತ ಸೇವೆನಲ್ಲಿ ಕೊಡಬೇಕಂತೇಳಿ ಇವತ್ತು ತಮ್ಮ ಮೂಲಕ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ 23 ಅಭ್ಯರ್ಥಿ ಆದಿನಾರಾಯಣ ಅವರು ಬರಬೇಕಾಗಿತ್ತು, ಕಾಲಾಂತರದಿಂದ ಬಂದಿರಲ್ಲ. ಅವರು ನನ್ನ ಮಧ್ಯಾಹ್ನ ಎಬ್ಣಿಯಲ್ಲಿ ಹೇಳ್ತಾ ಇದ್ದು ಬರ್ತೀನಿ ಅಂತೇಳಿ. ಸಮಯ ಅವ್ರಿಗೆ ಬಹಳಷ್ಟು ಅಭಾವ ಇರೋದ್ರಿಂದ ಅವರು ನಮ್ಮನ್ನ ಕಳಿಸಿ ಕಡೆ ಹೋಗಿದ್ದಾರೆ. ಇದೇ ರೀತಿ ನೀವು ಮುಂದುವರಿಸಿ. ಇನ್ನು ನಮ್ಮ ನಾಯಕರು ಮಾತಾಡಿರ್ತಾರೆ, ಅವರ ಒಂದು ಸ್ಫೂರ್ತಿ ಕೂಡ ನಿಮ್ಗೆ ಇರಬೇಕು. ಇಂಥ ಒಂದು ಟೂರ್ನಮೆಂಟ್ ನಡಿಬೇಕಾದ್ರೆ ನಿಮ್ಮ ಊರಿನ ನೀವು ಒಂದು ಲಿಸ್ಟ್ ನೋಡಿದೆ ನಾನು. ಎಲ್ಲ ನಮ್ಮ ಹಿರಿಯ ನಾಯಕರು, ಟೀಚರ್ಸ್, ಅವರು ಈಗ ರಾಜಕೀಯದಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ನಮ್ಮ ಅನ್ನದಾನ, ನಮ್ಮ ಚಂದ್ರಶೇಖರ್ ಅವರು, ಜೊತೆಗೆ ಇನ್ನೊಬ್ಬ ಹೆಡ್ ಮಾಸ್ಟರ್ ಟೀಚರ್ ಸೀನಾಣಪ್ಪಳು, ಅವರು ಕೂಡ ನಿಮಗೆ ಪೆಂಡಾಲು, ನಮ್ಮ ಶ್ರೀಧರ್ ಅವರು ಯುವ ನಾಯಕರಾಗಿ ನಮ್ಮ ಕೆಲವು ಮೆಟೀರಿಯಲ್ಸ್ ಏನು ನಮ್ಮ ಕ್ರಿಕೆಟ್ ಆಡೋದಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಇದೇನು ನಡೀಲಿ ಅಂತೇಳಿ ನಿಮ್ಮ ಕದಂಬಾಜ ಒಂದು ಟೀಮು ಇವತ್ತು ಏನ್ ಜಯಗಳಿಸ್ತಿದೆ, ಇಂಥ ಜಯಗಳನ್ನ ಪ್ರತಿ ವರ್ಷ ಕೂಡ ಎಲ್ಲಾ ಕಡೆ ನೀವು ವಿಜೃಂಭಿಸಿ ಒಳ್ಳೆ ಒಂದು ಪಟುಗಳಾಗಿ, ಕ್ರೀಡಾಪಟುಗಳಾಗಿ ಮುಂದುವರಿಬೇಕಂತ ಹೇಳಿ ಈ ಎಡಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸಹ. ಜೈ ಭೀಮ್, ಜೈ ಕರ್ನಾಟಕ. ಕದಂಬ ಕಪ್ ಮತ್ತು ಗ್ರಾಮಾಂತರ ವಿಕ್ಕಿ ಟೂರ್ನಮೆಂಟ್ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಫಸ್ಟ್ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಫಸ್ಟು 1-2-3 ವರ್ಷಗಳ ಹಿಂದೆ ಇಲ್ಲಿ ಟೂರ್ನಮೆಂಟ್ ನಡೆಸಿದಾಗ
ಇಷ್ಟು ಅಭಿವೃದ್ಧಿ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿಲ್ಲ. 2 ವರ್ಷದಾಗ ಒಂದು 5-6 ಟೀಮು, ವರ್ಷದಾಗ ಒಂದು 10 ಟೀಮು. ಈ ವರ್ಷ 48 ಟೀಮುಗಳು ಇಲ್ಲಿಗೆ ಬಂದು 3 ದಿನ ಆಟ ಆಡಿ ಸಂತೋಷದಿಂದ, ಗೆಲ್ಲಲಿ ಸೋಲ್ಲಿ ಸಂತೋಷದಿಂದ ಅವರವ್ರವ್ರಿಗೆ ವಾಪಸ್ ಹೋಗಿದ್ದಾರೆ. ಫೈನಲ್ ಆಗಿ ನುಕ್ಕನಹಳ್ಳಿ ಟೀಮ್, ಸಂಗಸಂದ್ರ ಕದಂಬ ಟೀಮ್ ಇಬ್ಬರು ಆಡಿ ಒಬ್ಬರು ಜಯಗಳಿಸಿದ್ದಾರೆ. ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ, ವೇದಿಕೆಗೆ ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಈ ಟೂರ್ನಮೆಂಟ್ಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಅಂತ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಕೇಂದ್ರ ಬಿಂದುಗಳಾದಂಥ ವೇಣೂರವರೇ, ಕಾರ್ಗಿಲ್ ವೆಂಕಟೇಶ್ ಅವರೇ, ಚಂದ್ರಶೇಖರ್ ಅವರು, ಈ ಊರಿನ ಹಿರಿಯ ಮುಖಂಡರು, ಮತ್ತು ನಮ್ಮ ಚಲಪತಿ ಅವರೇ, ಹಾಗೂ ಹುಸೇನ್ ಅವರೇ, ಹಾಗೂ ಟೀಚರ್ ಸಂಘ ಉಪಾಧ್ಯಕ್ಷರಾದ ಹರೀಶ್ ಅವರೇ, ಎಲ್ಲ ವೇಣು ಸಂಘಟಕರೇ ಮತ್ತು ಇಲ್ಲಿ ಸೇರಿರುವಂಥ ಉತ್ಸಾಹಿ ಕ್ರೀಡಾಪಟುಗಳೇ, ಇವತ್ತೇನು ಸಂಗಸಂದ್ರದಲ್ಲಿ 3 ದಿನಗಳ ಕಾಲ ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ರು. ಅದು 3 ದಿನಗಳ ಕಾಲ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಇವತ್ತು ಅಂತಿಮ ಘಟ್ಟಕ್ಕೆ ತಲುಪಿ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫೈನಲ್ಗೆ ಬಂದು ನಿಂತಿದ್ದೀವಿ. ಮೊದಲನೇದಾಗಿ ಏನು ಇವತ್ತಾನೆ ಅನೌನ್ಸ್ ಆಗಿತ್ತು, ಅಹಿಂದ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿರುವಂಥ ಈ ಟೂರ್ನಿಯ ಮೊದಲನೇ ಬಹುಮಾನ ಮತ್ತು ಈ ಟೂರ್ನಿಗೆ ಸಹಕರಿಸಿದಂಥ ವೇಣುಗೋಪಾಲ್ ಅವರಿಗೆ ಶುಭಾಶಯಗಳು ಮತ್ತು ಈ ಟೂರ್ನಿಗೆ ಸಪೋರ್ಟ್ ಮಾಡಿದಂಥ ಅವರಿಗೆ ಧನ್ಯವಾದಗಳು. ಏನು ಒಂದು ಆಟವನ್ನ ಗೆಲ್ಲುವುದು ಮಾತ್ರ ಒಂದು ಸಾಧನೆ ಅಲ್ಲ, ಮೊದಲನೇದಾಗಿ ಆಟದಲ್ಲಿ ಪಾಲ್ಗೊಳ್ಳೋದೇ ಕೂಡ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಈಗ ಏನಾಗ್ತಾ ಇದೆ, ದಿನಗಳು ಬರ್ತಾ ಬರ್ತಾ ಆಟಗಳನ್ನ ಎಲ್ಲರೂ ಮರಿತಾ ಇದ್ದಾರೆ. ಈಗ ಮೊನ್ನೆ ಒಂದು ಹಾಸ್ಪಿಟ್ಲ್ಗೆ ಯಾವುದೋ ವಿಚಾರಕ್ಕೆ ಹೋದಾಗ ಒಂದು ಮಗು 3 ವರ್ಷ ಆದರೂ ಮಾತಾಡಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ಬೇರೆ ಏನೇನೋ ಟ್ರೀಟ್ಮೆಂಟ್ ಕೊಟ್ಟರು, ಕೇಳಿದ್ರು, ಏನೂ ಪ್ರಾಬ್ಲಮ್ ಇಲ್ಲ, ಮಗು ಎಲ್ಲ ಚೆನ್ನಾಗಿದೆ, ಆದರೆ ಮಾತಾಡ್ತಾ ಇಲ್ಲ, ಕಾರಣ ಏನು? ಸೊ ಅವರು ಡಾಕ್ಟರ್ ಒಂದೊಂದೇ ಕ್ವಶನ್ ಕೇಳ್ತಾರೆ, ಏನು ಮಾಡ್ತಾ ಇದ್ರಿ ಮಗುಗೆ? TV ತೋರಿಸ್ತಾ ಇದ್ರಾ, ಮೊಬೈಲ್ ತೋರಿಸ್ತಾ ಇದ್ರಾ, ಅಥವಾ ಇನ್ನೇನೋ ತೋರಿಸ್ತಾ ಇದ್ರು? ಆಗ ಅವ್ರು ಹೇಳ್ತಾರೆ, ಹೌದು, TV ಆನ್ ಮಾಡಿಬಿಟ್ಟು ನಮ್ಮ ಮಗುನ ಬಿಟ್ಟು ನಮ್ಮ ಕೆಲಸ ನೋಡ್ಕೊತಾ ಇದ್ವಿ. ಆ ಮಗು ಟಿವಿನ ನೋಡ್ಕೊಂತಾನೆ ಅದನ್ನು ಮಾತಾಡೋದು, ಜನಗಳ ಜೊತೆ ಬೆರೆಯೋದು ಅಥವಾ ಜನಗಳ ಜೊತೆ ಮಾತಾಡ್ತಾ ಇದ್ದಾಗ ಮಾತ್ರ ಅದು ಉತ್ತೇಜನ ಆಗತ್ತೆ, ಮಾತಾಡಕ್ಕೆ ಅವಕಾಶ ಬರುತ್ತೆ, ಸೊಸೈಟಿ ಜೊತೆ ಅಥವಾ ಅಲ್ಲಿರೋ ಜನಗಳ ಜೊತೆ ಮಾತಾಡಕ್ಕೆ ಅವಕಾಶ ಇತ್ತು. ಅದನ್ನ ಯಾವುದು ಕೂಡ ಅವಕಾಶ ಮಾಡದೆ ಅವ್ರು ಬರೀ TV ಜೊತೆ ತೋರಿಸೋದ್ರಿಂದ ಆ ಮಗು ಹೆಚ್ಚು ಕಮ್ಮಿ ಮಾತಾಡೋದೇ ನಿಲ್ಲಿಸ್ಬಿಟ್ಟಿತ್ತು. ಆಮೇಲೆ ವೈದ್ಯಾಧಿಕಾರಿಗಳು ಅವ್ರಿಗೆ ಅಡ್ವೈಸ್ ಮಾಡ್ರು, ಇನ್ನು ಮುಂದೆ ಕಂಪ್ಲೀಟಾಗಿ TV ಆಫ್ ಮಾಡಿ ನೀವು ಅವ್ರ ಜೊತೆ ಆಟ ಆಡಿ, ಮಕ್ಕಳ ಜೊತೆ ಆಟ ಆಡಕ್ಕೆ ಬಿಡಿ ಅಂತ ಆದಮೇಲೆ ಅದರ ರಿಸಲ್ಟ್ ಮತ್ತೆ ಆ ಮಗು ಮಾತಾಡೋದನ್ನ ಸ್ಟಾರ್ಟ್ ಮಾಡುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳೇ ನೀವೆಲ್ಲರೂ ಕೂಡ ಇವತ್ತೇನು ಭಾಗವಹಿಸಿದ್ರೆ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಈಗ ಎಲ್ಲಾದ್ರೂ ನೋಡಿ ರೀಲ್ಸು, ಮೊಬೈಲ್ ಏನಾದ್ರು ತಂದೆ ತಾಯಿ ಕಿತ್ಕೊಳ್ಳೋಕೆ ಹೋದ್ರೆ ಸಾಯಿಸಿರೋ ಕೇಸುಗಳು ಕೂಡ ಎಷ್ಟೋ ಇದಾವೆ, ಬಹಳಷ್ಟು ಪೇಪರಲ್ಲಿ ದಿನ ಬರ್ತಾ ಇರ್ತಾರೆ, ನೀವೆಲ್ಲ ಓದಿರ್ತೀರಿ ಕೂಡ. ಸೊ ದಯವಿಟ್ಟು ತಮ್ಮೆಲ್ಲರಲ್ಲಿ ಬೇಡ್ಕೊಳ್ಳೋದೇನೆಂದ್ರೆ, ಚಿಕ್ಕವರಿರ್ಲಿ, ಈಗೇನು ಯಂಗ್ಸ್ಟರ್ಸ್ ನೀವು ಇದ್ದೀರಿ, ದಯವಿಟ್ಟು ಮೊಬೈಲ್ನ ಉಪಯೋಗಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಮಾಡಬೇಡಿ. ಏನಕ್ಕೆ ಅಂದರೆ ಆ ಮೊಬೈಲ್ ಲೆವೆಲ್ ಹೆಂಗಾಗಿದೆ ಅಂದರೆ, ಊಟ ತಿನ್ನೋದು ಕೂಡ ಮರ್ತೋಗ್ತಾರೆ, ಜನಗಳ ಜೊತೆ ಮಾತಾಡೋದೇ ಮರ್ತೋಗಿದ್ದಾರೆ. ಏನು ಈಗ ಒಂದು 20 ವರ್ಷಗಳ ಹಿಂದೆ ಅಥವಾ ಮೊಬೈಲ್ ಭಾಳ ಪ್ರಚಲಿತಕ್ಕೆ ಬರೋಕ್ಕೆ ಮುಂಚೆ ಜನಗಳು ಬೆರೀತಾ ಇದ್ರು, ಜನಗಳ ಆಟೋಪಗಳಲ್ಲಿ ಭಾಗವಹಿಸ್ತಾ ಇದ್ರು, ಭಜನೆ ಆ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ರು. ಈಗ ಅವೆಲ್ಲ ಹೋಗ್ತಾ ಕೇವಲ ಮೊಬೈಲ್ ಅಂತ, ಈವನ್ TV ನೋಡೋದು ಕೂಡ ಟಿವಿನೂ ದಾಟಿ ಮೊಬೈಲ್ ಮುಂದೆ ಕೊಟ್ಟೋಗಿದೆ. TV ನೋಡೋದು ಕೂಡ ಜನ ಕಮ್ಮಿ ಆಗಿದೆ. ಮೊದಲಾದ್ರೂ TV ಮುಂದೆ ಇರ್ತಾ ಇದ್ರು ಅಂದ್ರೆ ಕಣ್ಣು ಸ್ವಲ್ಪ ಲೇಟಾಗಿ ಹೋಗ್ತಾ ಇತ್ತು. ಈಗ ಮೊಬೈಲ್ ನೋಡೋದ್ರಿಂದ ಬೇಗನೆ ಸ್ಪೆಕ್ಸ್ ಅಂಗಡಿಗೆಲ್ಲ ಭಾಳ ಆರ್ಡರ್ಸ್ ಬರ್ತಾ ಇದ್ದಾವೆ. ಎಲ್ಲರೂ ಕೂಡ ಸ್ಪೆಕ್ಸ್ ಹಾಕೊಳ್ಳೋದು, ಆರೋಗ್ಯನ ಕೆಡಿಸ್ಕೊಳ್ಳೋದು, ಶುಗರ್, BP 108 ರೋಗಗಳನ್ನ ದುಡ್ಡು ಕೊಟ್ಟು ತರಿಸ್ಕೊಂತ ಇದೀವಿ. ದಯವಿಟ್ಟು ಯಾರ್ದಕ್ಕೂ ಅವಕಾಶ ಕೊಡದೆ ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಆಟ ಉಪಕರಣಗಳಲ್ಲಿ ಭಾಗವಹಿಸಿ, ಆಟಗಳಲ್ಲಿ ನೀವು ಕೂಡ ತಾಲೂಕು, ಜಿಲ್ಲೆ, ನಮ್ಮ ರಾಜ್ಯ ಮತ್ತು ದೇಶಗಳಲ್ಲಿ ಟೀಮ್ಗಳಲ್ಲಿ ಆಡಿ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತಂದರೆ ಅದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. ಆದ ಕಾರಣ ಏನು ಕ್ರೀಡಾಪಟುಗಳು ಇವತ್ತು 48 ಟೀಮ್ ಬಂದಿತ್ತು, ನೀವೆಲ್ಲರೂ ಕೂಡ ನಿಮ್ಮದೇ ಆದ ಉತ್ತಮ ರೀತಿಯಲ್ಲಿ ಭಾಗವಹಿಸಿದ್ರಿ. ಯಾರಿಗೆ ಅದೃಷ್ಟ ಇತ್ತು ಅವರು ಇವತ್ತು ಗೆದ್ದು ಮುಂದೆ ಬಂದಿದ್ದಾರೆ. ಸ್ವಲ್ಪ ಆಟ ಅವರದು
ಎದುರಾಳಿಗಿಂತ ಸ್ವಲ್ಪ ಕಮ್ಮಿ ಆಗಿದ್ರಿಂದ ಸೋತು 2ನೇ ಪ್ಲೇಸ್ ಇರ್ಬೋದು, 3ನೇ 4ನೇ ಪ್ಲೇಸ್ ಇರೋದು, ಅಥವಾ ಸೋತಿ ಮನೆಗೆ ಹೋಗಿರೋ ಅಂಥವ್ರು ಇರೋದು. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛಪಡ್ತೀನಿ. ಹಾಗೂ ಈಗೇನು ಮುಂದಿನ ಈಗಾಗಲೇ ಬೆಳಕಾಗ್ತಾ ಇದೆ, ಮುಂದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇದೆ.